ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ಅನು ಎಂಬ ಚಿಕ್ಕ ಹುಡುಗಿ ನಮ್ಮ ಸೀತಮ್ಮ, ಅಪ್ಪ ರಾಮು ಮತ್ತು ಅಜ್ಜಿ ಗೌರಿ ಜೊತೆ ವಾಸವಾಗಿದ್ದಳು. ಹುಡುಗಿ ಪ್ರತಿದಿನ ಹಳ್ಳಿಯ ದೇವಾಲಯಕ್ಕೆ ಹೋಗಿ ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಳು. ಹನುಮಗಳೇ, ಇವತ್ತು ದೇವಾಲಯಕ್ಕೆ ಹೋಗ್ತೀಯಾ? ಹೌದು ಅಜ್ಜಿ, ನಾನು ಇನ್ನು ದೇವರಿಗೆ ಹೂ ಕೊಡಬೇಕು. ಜಾಗ್ರತೆಯಿಂದ ಹೋಗು ಮಗಳೇ. ಸಂಜೆ ಆಗ್ತಾ ಇದೆ, ಕತ್ತಲವಾಗುವ ಮುನ್ನ ಮನೆಗೆ ಬಾ. ಸರಿ ಅಜ್ಜಿ, ಬೇಗ ಬರುತ್ತೀನಿ. ಹನುಮಂತ ದೇವರು ನಿಜವಾಗಿಯೂ ನಮ್ಮನ್ನು ಕಾಪಾಡ್ತಾನ? ಒಳ್ಳೆಯ ಮನಸ್ಸು ಮತ್ತು ಶಕ್ತಿ ಇದ್ದರೆ ಅವನು ಯಾವಾಗಲೂ ನಮ್ಮ ಜೊತೆ ಇರ್ತಾನೆ. ಒಂದು ದಿನ ರೇಖಾ ಹಾಗೂ ದೇವರಿಗೆ ಹೂ ಕೊಟ್ಟು ಬರುವ ಸಮಯದಲ್ಲಿ, ಅನು, ಇವತ್ತು ನಾವು ಕಾಡಿನ ದಾರಿಯಿಂದ ಹೋದ್ರೆ ಬೇಗ ಮನೆ ಸೇರ್ತೇವೆ. ಆದ್ರೆ ರೇಖಾ, ಇಲ್ಲಿ ಸ್ವಲ್ಪ ಭಯವಾಗುತ್ತಿದೆ. ನೀನು ದೇವರನ್ನು ನಂಬುತ್ತೀಯಲ್ಲ, ಮತ್ತೆ ಭಯ ಏಕೆ? ಸರಿ, ನಾವು ಬೇಗ ಬೇಗ ಹೋಗೋಣ, ಬಾ. ಸರಿ ಬಾ. ಇಬ್ಬರು ಕಾಡಿನ ದಾರಿಯಲ್ಲಿ ಹೋಗಲು ಶುರು ಮಾಡಿದರು. ಸ್ವಲ್ಪ ಸಮಯದ ನಂತರ ಕಾಡು ತುಂಬಾನೇ ಶಬ್ದವಾಗಿತ್ತು. ಇಲ್ಲಿ ತುಂಬಾ ಶಾಂತವಾಗಿದೆ. ಹೌದು ಅನು, ನನಗೂ ತುಂಬಾ ಭಯವಾಗ್ತಿದೆ ಅನು. ಬೇಗ ಬಾ, ನನಗೆ ಬೇಗ ಮನೆಗೆ ಹೋಗ್ಬೇಕು. ಇಬ್ಬರು ಓರುತ್ತಾ ಹೋದರು. ಅಷ್ಟರಲ್ಲಿ ಏಕಾಏಕಿ ಒಂದು ದೊಡ್ಡ ಗಾಳಿ ಬೀಸಿತು. ಎಲೆಗಳು ಜೋರಾಗಿ ಕದಲಿದವು. ಅಷ್ಟರಲ್ಲಿ ಕಾಡಿನೊಳಗಿಂದ ಕಾಡು ನಾಯಿಗಳು ಹೊರಬಂದವು. ಪುಯುರಿಕಾ, ಇವ ನಮ್ಮ ಕಡೆ ಬರುತ್ತೇವೆ. ಅಯ್ಯೋ ದೇವರೇ ಕಾಪಾಡು. ಬೇಗ ಬೇಗ ಹನುಮಂತನನ್ನು ಪ್ರಾರ್ಥಿಸು. ನಿನ್ನ ಭಕ್ತಿಗೆ ಮೆಚ್ಚಿ ನಮ್ಮನ್ನು ಕಾಪಾಡ್ತಾನೆ. ಹನುಮಂತ ದೇವರೇ, ದಯವಿಟ್ಟು ನನ್ನನ್ನು ಕಾಪಾಡಿ. ಅಷ್ಟರಲ್ಲಿ ಮತ್ತೆ ಜೋರಾಗಿ ಗಾಳಿ ಬೀಸಿತು. ನಾಯಿಗಳೆಲ್ಲ ಹಿಂದೆ ಸರಿದು ಅನು ಮತ್ತು ರೇಖಾ ಕಣ್ಣು ತೆರೆದು ನೋಡಿದರು. ಅವರ ಮುಂದೆ ಒಂದು ಹನುಮಂತ ನಿಂತಿದ್ದ. ನೀವು ಹನುಮಂತ ದೇವರ? ಹೌದು ಮಗಳೇ. ಹನುಮಂತ, ನನಗೆ ತುಂಬಾ ಭಯವಾಗ್ತಿದೆ. ನಮ್ಮನ್ನು ಕಾಪಾಡು ಪ್ಲೀಸ್. ಭಯ ಬೇಡ. ಮಕ್ಕಳ ಧೈರ್ಯವಿದ್ದರೆ ಯಾವ ಅಪಾಯವಾದರೂ ದೂರವಾಗುತ್ತದೆ. ಹನುಮಂತ ಕೈ ಎತ್ತಿದನು. ಎಲ್ಲಾ ನಾಯಿಗಳು ಓಡಿಹುದು. ಗಾಳಿ ನಿಂತಿತು. ನಮ್ಮನ್ನು ಕಾಪಾಡಿದಕ್ಕಾಗಿ ಧನ್ಯವಾದಗಳು ದೇವರೇ. ಮಗಳೇ, ಯಾವಾಗಲೂ ಒಳ್ಳೆಯತನದಿಂದ ಇರಬೇಕು. ದೇವರನ್ನು ನಂಬಬೇಕು. ನಾನು ನಿಮ್ಮನ್ನು ಮತ್ತೆ ನೋಡಬಹುದು. ನಿನ್ನ ಹೃದಯದಲ್ಲಿ ಭಕ್ತಿ ಇದ್ದರೆ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ. ಈಗ ನೀನು ಮನೆಗೆ ಹೋಗು. ನಿನ್ನ ಜೊತೆ ಹನುಮಂತ ದೇವರು ಯಾವಾಗಲೂ ಇರ್ತಾನೆ. ನಿನಗೆ ಯಾವ ಅಪಾಯ ಆಗೋದಿಲ್ಲ. ನಿನಗಿತೂ ನಿನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅಪಾಯವಾದನು. ಅನು, ಎಲ್ಲಿ ಹೋಗಿದ್ದಿ? ನಾನ್ ತುಂಬಾ ಚಿಂತಿತಲಾಗಿದ್ದೆ. ಅವ ನನಗೆ ಕಾಡಿನಲ್ಲಿ ಅಪಾಯವಾಗಿತ್ತು, ಆದರೆ ಹನುಮಂತ ದೇವರು ನನ್ನನ್ನು ಕಾಪಾಡಿದನು. ವಿಜುವೆ ಮಗಳೇ. ಹೌದು ಅಜ್ಜಿ, ಅವರು ನನಗೆ ಧೈರ್ಯ ಹೇಳಿ ನನ್ನನ್ನು ಕಾಪಾಡಿದರು. ಮತ್ತೇನಾಯ್ತು? ನಿನ್ನ ಜೊತೆ ನಾನು ಯಾವಾಗಲೂ ಇರುತ್ತೇನೆ, ಭಯಬಬೇಡ ಎಂದರು. ನಾನು ಹೇಳಿದೆನಲ್ಲ, ಭಕ್ತಿ ತೆರೆ, ದೇವರು ಯಾವಾಗಲೂ ಕಾಪಾಡುತ್ತಾನೆ. ಇದೇ ತರ ಭಕ್ತಿ ಉಳ್ಳ ಕನ್ನಡ ಸ್ಟೋರೀಸ್ ಬೇಕಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.